ಹಸಿ ಮೂಲಂಗಿ ತಿನ್ನಬೇಕು ಅಂದರೆ ಸ್ವಲ್ಪ ಕಷ್ಟ, ಆದರೆ ತುಂಬ ಹೆಲ್ದಿ ಆಗಿರೋಂಥ ವೆಜಿಟೇಬಲ್ ಆಗಿರೋದ್ರಿಂದ ತಿನ್ನಲೇಬೇಕು. ಅನ್ನ ಮುದ್ದೆ ಜೊತೆಗೆ ಹೇಗೆ ತಿನ್ನೋದು? ಅಲ್ಲದೆ ಎಲ್ಲ ರೀತಿಯ ಸ್ನ್ಯಾಕ್ಸ್, ಬ್ರೇಕ್ಫಾಸ್ಟ್, ಲಂಚ್ನಲ್ಲಿ ಸೂಟ್ ಆಗೋವಂಥ ಸೈಡ್ ಡಿಶ್ ಅಂದರೆ ಶೇಂಗಾ ಚಟ್ನಿ ಪುಡಿ. ಎವರ್ಗ್ರೀನ್ ಸೈಡ್ ಡಿಶ್ಗಳನ್ನು ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಫ್ಲೇವರ್ ಚೇಂಬರ್. ಫಸ್ಟು ಹಸಿ ಮೂಲಂಗಿ ಗೊಜ್ಜು ಮಾಡೋಣ. ಇದಕ್ಕೆ 5 ಮೂಲಂಗಿ ತಗೊಂಡಿದ್ದೀನಿ, ಒಂದು ಅರ್ಧ kg ಆಗುತ್ತೆ. ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನಂತರ ಇದನ್ನ ಜಜ್ಕೊಳ್ಬೇಕು. ಟ್ರೆಡಿಷನಲ್ ವೇ ಅಂದ್ರೆ ಮೂಲಂಗಿನ ಜಜ್ಜಿನೇ ಮಾಡೋದು. ರುಬ್ಬೋ ಕಲ್ಲಿದ್ರೆ ಅದರಲ್ಲೂ ಜಜ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಈ ತರ ಒಂದೊಂದೇ ಮೂಲಂಗಿನ ಜಜ್ಕೊಂಡು ಇಟ್ಕೊಳ್ಬಹುದು. ನಾನು ಕುಟಾಣಿಗೆ ಹಾಕ್ಕೊಳ್ತಿದ್ದೀನಿ. ಈ ಮೂಲಂಗಿನಲ್ಲಿ ಜಾಸ್ತಿ ನೀರಿನಂಶ ಇರೋದ್ರಿಂದ ಡಯಟ್ ಕಾನ್ಶಿಯಸ್ನವರಿಗೆ ಇದು ತುಂಬ ಒಳ್ಳೆಯದು. ಈ ಥರ ಎಲ್ಲಾನು ಜಜ್ಜಿ ರೆಡಿ ಮಾಡಿಟ್ಕೊಳ್ಬೇಕು. 5 ಮೂಲಂಗಿನಲ್ಲಿ 2 ಮಾತ್ರ ನಾನು ಜಜ್ಜಿ ತೋರಿಸ್ತಿದ್ದೀನಿ. ಜಜ್ಜಕ್ಕಾಗಲ್ಲ ಅಂತಿದ್ರೆ ತುರಿಮಣೆ ಇರತ್ತಲ್ವ, ಅದರಲ್ಲೂ ಕೂಡ ತುರಿದು ರೆಡಿ ಮಾಡಿಟ್ಕೊಳ್ಬೋದು. ಇದು ಯಾವುದು ಬೇಡ ಅಂತಂದರೆ ಮೂಲಂಗಿನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೋದು. ಚಾಪರ್ ಬರುತ್ತಲ್ವ, ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಇವಾಗ ಮೂಲಂಗಿನ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀವಿ. ಇದನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕು. ಈ ಥರ ಮಣ್ಣಿನ ಪಾಟಲ್ಲಿ ಹಾಕ್ಕೊಂಡ್ರೆ ಮಾಡೋವಂಥ ಗೊಜ್ಜು ತುಂಬ ಹೊತ್ತು ಫ್ರೆಶ್ ಆಗಿರುತ್ತೆ. ಜೊತೆಗೆ ಅರ್ಧ ಕಪ್ನಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಳ್ಬೇಕು. ನಂತರ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಸಣ್ಣ ಕಡಾಯಿನಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಬೇಕು. 2 ಟೇಬಲ್ ಸ್ಪೂನ್ನಷ್ಟು ಹಸಿ ಕಡಲೆ ಬೀಜನ ಹಾಕ್ಕೊಳ್ಬೇಕು. ಒಂದು 4 ಉದ್ದುದ್ದ ಹಸಿ ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಈ ಜಾರ್ಗೆನೆ 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. 4 ಬೆಳ್ಳುಳ್ಳಿ ಎಸಳು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು 2 ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಇವೆಲ್ಲದ್ರ ಜೊತೆಗೆ ಒಂದು ಸ್ವಲ್ಪ 1/4 ಕಪ್ನಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಒಂದ್ಸಲ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ 1/4 ಕಪ್ನಷ್ಟು ಪುಟಾಣಿ ಹಾಕ್ಕೊಂಡು ಮತ್ತೆ ಒಂದ್ಸಲ ರುಬ್ಕೊಳ್ಬೇಕು. ಈ ಥರ ರುಬ್ಕೊಂಡಾದ್ಮೇಲೆ ನಾವು ರೆಡಿ ಮಾಡಿಟ್ಟಿರೋವಂಥ ಮೂಲಂಗಿ ಈರುಳ್ಳಿ ಏನಿದೆ ಅದಕ್ಕೆ ಹಾಕ್ಕೊಳ್ಬೇಕು. ಜಾರ್ಗೆನೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಿದ್ದೀನಿ. ಒಂದು ನಿಂಬೆಹಣ್ಣಿನಷ್ಟು ಗಾತ್ರದ್ದು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ಗಿವುಚಿ ರಸ ಮಾತ್ರ ಹಾಕ್ಕೊಳ್ಬೇಕು. ನಂತರ 1/4 ಕಪ್ನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಿದ್ದೀನಿ. ಹುಣಸೆ ಹಣ್ಣು ಹಾಕಿರೋದ್ರಿಂದ 1/4 ಕಪ್ನಷ್ಟು ಮೊಸರು ಸಾಕಾಗತ್ತೆ. ಹುಣಸೆ ಹಣ್ಣು ಬೇಡ ಅನ್ನೋರು ಇನ್ನೂ ಒಂದು 1/4 ಕಪ್ನಷ್ಟು ಮೊಸರನ್ನ ಸೇರಿಸ್ಕೊಳ್ಬೋದು. ಎಲ್ಲವನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಗಟ್ಟಿ ಬೇಕು ಅಂತಂದರೆ ಇದನ್ನು ಇದೇ ಥರ ಹೀಗೆ ಇಟ್ಕೊಳ್ಬೋದು. ಇಲ್ಲ ಇನ್ನೊಂದು ಸ್ವಲ್ಪ ನೀರು ಮಾಡ್ಕೊಳ್ಬೇಕು, ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತಿನ್ನಬೇಕು ಅನ್ನೋರು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಸೆಟ್ ಮಾಡ್ಕೊಳ್ಬೋದು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಶೇಂಗಾ ಹಸಿಮೆಣಸೇನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದೇ ಎಣ್ಣೆನ ಬಿಸಿ ಮಾಡಿಕೊಂಡು 1 ಟೀ ಸ್ಪೂನ್ನಷ್ಟು ಸಾಸಿವೆ, 1 ಒಣಮೆಣಸನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಸಿಡಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕರಿಬೇವು ಹಾಗೆ 1/4 ಟೀ ಸ್ಪೂನ್ನಷ್ಟು ಇಂಗು ಕೂಡ ಹಾಕ್ಕೊಂಡು ರೆಡಿ ಇರೋವಂಥ ಗೊಜ್ಜಿಗೆ ಹಾಕ್ಕೊಳ್ಬೇಕು. ಇವಾಗ ಟ್ರೆಡಿಷನಲ್ ಆಗಿರೋವಂಥ ಹಸಿ ಮೂಲಂಗಿನ ಗೊಜ್ಜು ರೆಡಿ ಆಗಿದೆ. ನೆಕ್ಸ್ಟು ಶೇಂಗಾ ಚಟ್ನಿ. ಈ ಚಟ್ನಿ ಸಾಧಾರಣವಾಗಿ ಎಲ್ಲ ರೀತಿಯ ತಿಂಡಿಗಳಿಗೆ ಹಾಗೆ ಊಟದಲ್ಲೂ ಕೂಡ ಕಾಂಬಿನೇಷನ್. ಇದನ್ನು ಮಾಡೋದಕ್ಕೆ ಫಸ್ಟ್ 2 ಕಪ್ ಹಸಿ ಶೇಂಗಾನ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಶೇಂಗಾ ಬಿಸಿ ಆಗೋವರೆಗೂ ಸ್ವಲ್ಪ ಹೊತ್ತು ದೊಡ್ಡ ಊರಿನಲ್ಲೇ ಇಟ್ಕೊಳ್ಬೋದು. ಆದರೆ ಆಮೇಲೆ ಮೀಡಿಯಂ ಫ್ಲೇಮಲ್ಲಿಟ್ಟು ಹುರ್ಕೊಳ್ಬೇಕು. ಸಿಪ್ಪೆ ಎಲ್ಲ ಕೆಂಪಗಾಗಿ ಶೇಂಗಾ ಒಡ್ಕೊಳ್ಳುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ದೊಡ್ಡ ಊರಿನಲ್ಲಿ ಫ್ರೈ ಮಾಡಿದರೆ ಶೇಂಗಾ ಹೊರಗಡೆ ಏನೋ ಫ್ರೈ ಆಗುತ್ತೆ, ಒಳಗಡೆ ಹಸಿನೇ ಇರುತ್ತೆ. ಇವಾಗ ಇದಾಗಿದೆ, ಇದನ್ನ ತಣ್ಣಗಾಗೋದಿಕ್ಕೆ ಬಿಡಬೇಕು. ಮೊಸರು ಗೊಜ್ಜು ಮತ್ತೆ ಶೇಂಗಾ ಪುಡಿ ಉತ್ತರ ಕರ್ನಾಟಕದ ತುಂಬಾ ಫೇಮಸ್ ಆದ ಸೈಡ್ ಡಿಶ್ಗಳು. ಮತ್ತೆ ಅದೇ ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಒಣ ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ಕೊಬ್ಬರಿ ಆಪ್ಷನಲ್ಲು. ಮುಂಬೈ ಫೇಮಸ್ ವಡಾಪಾವ್ನಲ್ಲಿ ಡ್ರೈ ಚಟ್ನಿ ಪುಡಿ ಇರತ್ತಲ್ವಾ, ಇದೇ ಚಟ್ನಿ ಪುಡಿನೇ. ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಹುರಿದಿಟ್ಟ ಶೇಂಗಾದಿಂದ ಸಿಪ್ಪೆ ತೆಗಿಬೇಕು. ಎಲ್ಲ ಸಿಪ್ಪೆನೂ ತೆಗಿತಾ ಇಲ್ಲ, ಸ್ವಲ್ಪ ತೆಗಿತಾ ಇದ್ದೀನಿ.
ನೋಡಿ, ಅರ್ಧ ಸಿಪ್ಪೆ ತೆಗೆದಿರೋದು, ಇನ್ನರ್ಧದಷ್ಟು ಶೇಂಗಾದಲ್ಲಿ ಸಿಪ್ಪೆ ಹಾಗೇ ಇದೆ. ಪೂರ್ತಿ ಸಿಪ್ಪೆ ತೆಗೆದಿದ್ದು ಕೂಡ ಶೇಂಗಾ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಚಟ್ನಿ ತರಾನೇ ಸಾಂಬಾರ್ ಪುಡಿ, ಬಿಸಿಬೇಳೆ ಬಾತ್ ಪುಡಿ, ಕಷಾಯದ ಪುಡಿ ಇವು ಕೂಡ ಮನೆಯಲ್ಲಿ ಯಾವಾಗ್ಲೂ ಇರಬೇಕಾದಂಥದ್ದು. ಇವುಗಳ ವಿಡಿಯೋಗಳನ್ನು ಕೂಡ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ನೋಡಿಕೊಂಡು ಮನೆಯಲ್ಲಿ ಮಾಡಿ ರೆಡಿ ಇಟ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಈ ರೆಡಿಯಾಗಿರುವಂಥ ಶೇಂಗಾ ಪುಡಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನಂತರ ಇದೇ ಜಾರ್ಗೆ 1 ಟೇಬಲ್ ಸ್ಪೂನ್ನಷ್ಟು ಮೆಣಸಿನ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಳ್ಬೇಕು, 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ಬೇಕು, ಹುಣಸೆ ಹಣ್ಣು 1 ನೆಲ್ಲಿಕಾಯಿ ಗಾತ್ರದಷ್ಟು ಹಾಕ್ಕೊಳ್ಬೇಕು, ಹಾಗೆ ಹುರಿದಿಟ್ಕೊಂಡಿರುವಂತಹ ಒಣ ಕೊಬ್ಬರಿನೂ ಹಾಕ್ಕೊಳ್ಬೇಕು, ಅರ್ಧ ಕಪ್ನಷ್ಟು ಸುಲಿದಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನ ಮಿಕ್ಸಿಂಗ್ ಬೌಲ್ನಲ್ಲಿರುವಂಥ ಶೇಂಗಾ ಪುಡಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ದೊಡ್ಡ ಜಾರ್ ತಗೊಂಡ್ರೆ ಎಲ್ಲ ಮಸಾಲಾನೂ ಕೂಡ ಶೇಂಗಾ ಜೊತೆಗೆ ಪುಡಿ ಮಾಡ್ಕೊಳ್ಬೋದು. ಶೇಂಗಾ ಪುಡಿ ಮಾಡುವಾಗ ಪೂರ್ತಿ ತಣ್ಣಗಾದ್ರೇನೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಂದ್ರೆ ಈ ಥರ ಆಗತ್ತೆ. ಶೇಂಗಾದಿಂದ ಎಣ್ಣೆ ಬಿಟ್ಕೊಳತ್ತೆ ಅಷ್ಟೇ. ಇದು ಕೂಡ ತಣ್ಣಗಾದ ಮೇಲೆ ಸರಿ ಹೋಗತ್ತೆ. ನೋಡಿ, ತಣ್ಣಗಾದ ಮೇಲೆ ಮಸಾಲ ಎಲ್ಲ ಶೇಂಗಾ ಪುಡಿ ಜೊತೆ ಸೇರಿಕೊಂಡು ತರಿತರಿಯಾಗಿ ಪೌಡರ್ ಫಾರ್ಮ್ ಆಗಿದೆ. ಇದನ್ನ ರೊಟ್ಟಿ, ಚಪಾತಿ, ಅನ್ನ, ದೋಸೆ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬಹುದು. ಯಾವಾಗಲೂ ಇದನ್ನ ರೆಡಿ ಮಾಡಿಕೊಂಡು ಏರ್ ಟೈಟ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಈ 2 ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗೋಣ. ಧನ್ಯವಾದಗಳು.